ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೌಸ್ ವೈಫ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ಶನಿವಾರ ಬೆಳಗ್ಗೆ, ಇವತ್ತು ರಾಯರ ಜನ್ಮದಿನ ಮತ್ತು ಅವರ 402ನೇ ಪಟ್ಟಾಭಿಷೇಕ ಅದು ನಡೀತಾ ಇದೆ ಇವತ್ತು. ಹಾಗಾಗಿ ನಾನು ಪೂಜೆಗೆ ನೈವೇದ್ಯಕ್ಕೆ ಹೂರಣ ತಯಾರು ಮಾಡ್ಕೊತಿದ್ದೀನಿ. ಹೂರಣ ಅಂದರೆ ರಾಯರಿಗೆ ತುಂಬ ಇಷ್ಟವಾದ ಪ್ರಸಾದ ಅಂತಲೇ ಹೇಳ್ಬೋದು. ನಾನು ಏನಾದರೂ ರಾಯರ ಪೂಜೆ ಸ್ಪೆಷಲ್ ಮಾಡಿದ ದಿನ ನಾನು ಹೂರಣ ಮಾಡೇ ನೈವೇದ್ಯ ಮಾಡೋದು. ನನಗೆ ರಾಯರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ನಾನು ಗುರುವಾರ ಪೂಜೆ ಮಾಡ್ತೀನಿ, ನಂಬಿದ್ದೀನಿ ತುಂಬ. ವಿಡಿಯೋನ ಪೂರ್ತಿ ನೋಡಿ. ನನಗೆ ರಾಯರು ಈ ವಿಡಿಯೋದಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಕೊನೆಗೆ ನೀವೇ ನೋಡ್ಬೋದು. ಪ್ಲೀಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಪೂಜೆಗೆ. ಬರೀ ಹೂವು ಹಾಕಿ ದೀಪ ಹಚ್ಬೇಕಷ್ಟೇ. ರಾಯರನ್ನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಿಜಾನೇ. ನನ್ನ ಜೀವನದಲ್ಲೂ ನನಗೆ ರಾಯರ ಕೈ ಹಿಡ್ದಿದ್ದಾರೆ. ನನಗೆ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡೋ ಒಂದು 6 ತಿಂಗಳು 1 ವರ್ಷನೇ ಆಯಿತು ಅಂದ್ಕೊಳ್ಳಿ. ಅವಾಗಿಂದನೂ ನನಗೆ ಯಾವತ್ತೂ ಹೂ ಪ್ರಸಾದ ಆಗಿರಲಿಲ್ಲ. ನಿಜ ನಂಗೆ ಇವತ್ತು ಆಯಿತು. ಅದು ನಂಗೆ ತುಂಬಾ ಖುಷಿ ಆಯಿತು. ನನ್ನ ಮೇಲೂ ರಾಯರಿಗೆ ನಾನು ಪೂಜೆ ಮಾಡ್ತಾ ಇರೋದು ರಾಯರಿಗೆ ಒಪ್ಪಿಗೆ ಆಗೈತೆ ಅಂತ ನನಗೆ ಇವತ್ತು ಅನ್ನಿಸ್ತು. ತುಂಬಾ ಅಂದರೆ ತುಂಬ ಖುಷಿ ಆಯಿತು ನನಗೆ. ಯಾವತ್ತು ರಾಯರನ್ನ ನಂಬಿದ್ರೆ ಅವರು ಕೈ ಬಿಡಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಇವತ್ತು ನಿಜವಾಗ್ಲೂ. ನೋಡಿ, ರಾಯರು ನನಗೆ ಪ್ರಸಾದ ಕೊಟ್ಟಿದ್ದಾರೆ. ನನಗೆ ಎಷ್ಟು ಖುಷಿ ಆಯಿತು ಅಂತ ಅದನ್ನು ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಯಿತು ನಿಜವಾಗ್ಲೂ. ಊಟ ಮಾಡಿ ನಾನು ಸಪೋರ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮಮ್ಮ ಬರೋಷ್ಟೇ ಬಂದಮೇಲೆ ನಾವು ಕೆಲಸ ಮಾಡ್ತೀನಿ ಅಲ್ಲ, ಅದಕ್ಕೆ ಸಪೋರ್ಟ್ ಕುತ್ಕೊಬಿಟ್ಟು ನಮ್ಮ ಅಪ್ಪ ಬಂದ್ಬಿಟ್ಟು ಊಟ ಮಾಡಿ ಆಮೇಲೆ ಟಿವಿ ನೋಡಿ ಆಮೇಲೆ ಅವನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದಾನೆ. ಏನು ಮಾಡ್ತಿದ್ಯಪ್ಪ? ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಮಾತಾಡ್ತಿದ್ಯಾ? ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಅಲ್ವಾ ಅಮ್ಮ ನಿಂದು